ಇವತ್ತು ನಾನು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಡ್ರೈ ಕೋಕೋನಟ್ ಯೂಸ್ ಮಾಡಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಅಷ್ಟೇ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ನಾನು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ನಂತರ 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಪ್ಯಾನಲ್ಲಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಫಸ್ಟ್ ಈ ಸ್ಟೆಪ್ಪನ್ನ ಮಾಡಿ ಇಟ್ಕೋಬೇಕು. ಯಾಕಂದರೆ ಡ್ರೈ ರೋಸ್ಟ್ ಮಾಡಾದಮೇಲೆ ಅದು ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೋಸ್ಕರ ಫಸ್ಟು ಇದನ್ನು ರೋಸ್ಟ್ ಮಾಡಿ ಇಟ್ಕೋಬೇಕು. ನೋಡಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಅರೋಮ ಬರುತ್ತೆ. ಅಷ್ಟು ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಇದನ್ನು ತಣ್ಣಗೆ ಆಗೋಕ್ಕೆ ಬಿಡಬೇಕು. ಈಗ ಒಂದು ಪ್ಲೇಟಲ್ಲಿ ನಾನು ಈ ಥರ ಅಗಲ ಇರೋಂಥ ಪ್ಲೇಟ್ ತೊಗೋಬೇಕು, ಇಲ್ಲಾಂದರೆ ಬೌಲ್ ತೊಗೊಂಡ್ರೂ ಆಗುತ್ತೆ. ಈಗ ಅದಕ್ಕೆ ನಾನು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಹೋಗಬೇಕು. ನಾವೀಗ ಚಪಾತಿಗೆ ಡೋ ರೆಡಿ ಮಾಡ್ತೀವಲ್ಲ ಆ ಥರ ರೆಡಿ ಮಾಡ್ಕೋಬೇಕು. ಚಪಾತಿಗೆ ಸ್ವಲ್ಪ ಗಟ್ಟಿ ಕಲಿಸ್ಕೊತೀವಿ, ಆದರೆ ಇಲ್ಲಿ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಒಂದೇ ಸಲ ಎಲ್ಲ ಹಾಕಬಾರ್ದು. ನೋಡಿ ಈ ಥರ ಸ್ವಲ್ಪನೇ ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿ ನಾನು ತೋರಿಸ್ತೀನಿ ಹೇಗೆ ಟೆಕ್ಸ್ಚರ್ ಇರಬೇಕು ಅಂತ. ಒಂದು ಸ್ಮೂತ್ ಟೆಕ್ಸ್ಚರ್ ಇರಬೇಕು, ಮತ್ತು ರವೆ ಅಲ್ವಾ ಸ್ಮೂತಾಗಿ ಬರುತ್ತೆ. ಓಕೆ, ಈಗ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಟೆಕ್ಸ್ಚರಿಗೆ ಬರಬೇಕು, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆಯಲ್ಲ. ನೋಡಿ ನಾನು ಈ ಥರ ಫಿಂಗರಲ್ಲಿ ಪ್ರೆಸ್ ಮಾಡಬೇಕಾದ್ರೆ ಎಷ್ಟು ಸ್ಮೂತಾಗಿದೆ ಅಂತ ಗೊತ್ತಾಗ್ತಿದೆಯಲ್ಲ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ನಾದಿಸ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿದೆ ಅಂತ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಮತ್ತು ಎಣ್ಣೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ನಾದಿಸ್ಕೋಬೇಕು. ಈ ಥರ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಸಾಜ್ ಕೊಡಬೇಕು. ನೋಡಿಲಿ ನಾನೊಂದು 6 to 7 ಮಿನಿಟ್ಸ್ ಇದನ್ನು ಈ ಥರ ಚೆನ್ನಾಗಿ ನಾದಿಸ್ಕೊಂಡಿದ್ದೀನಿ. ಈಗ ನೋಡಿ ಲಾಸ್ಟಿಗೆ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇದಕ್ಕೆ ರೆಸ್ಟ್ ಕೊಡಬೇಕು. 1 ಅವರ್ ರೆಸ್ಟ್ ಕೊಟ್ಟರೆ ಸಾಕಾಗುತ್ತೆ. ಯಾಕಂದರೆ ರವೆ ಎಲ್ಲ ಚೆನ್ನಾಗಿ ನೆನಿಬೇಕಲ್ಲ, ಅದಕ್ಕೋಸ್ಕರ. ಈಗ ನೋಡಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟಿನ ಮೇಲೆ ಅಪ್ಲೈ ಮಾಡಬೇಕು. ನೋಡಿ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಮುಚ್ಚಳನ ಮುಚ್ಚಿ 1 ಗಂಟೆ ಇದಕ್ಕೆ ರೆಸ್ಟ್ ಕೊಡಬೇಕು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಈ ಹೋಳಿಗೆ ಮಾಡೋಕ್ಕೆ ಹೂರಣ ಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಹೋಳಿಗೆಗೆ ಹೂರಣ ಮಾಡೋಕ್ಕೆ 2 ಕಪ್ಪಷ್ಟು ಡ್ರೈ ಕೋಕೋನಟ್ ಕೊಬ್ಬರಿ ಬರುತ್ತಲ್ಲ ಅದನ್ನು ಗ್ರೇಟ್ ಮಾಡಿ ತೊಗೋಬೇಕು. ಒಣ ಕೊಬ್ಬರಿ ಇಲ್ಲ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಕೂಡ ಯೂಸ್ ಮಾಡ್ಬೋದು. ನೋಡಿಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಯೂಸ್ ಮಾಡಿದ್ದೀನಿ. ಒಣ ಕೊಬ್ಬರಿನ ಗ್ರೇಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಒಂದು 4 ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಈಸಿಯಾಗಿ ಪೌಡ್ರ್ ಆಗುತ್ತೆ. ನೋಡಿ ಈಗ ಕೊಬ್ಬರಿನ ತುರಿದು ಅದರ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಡೆಸಿಕೇಟೆಡ್ ಕೋಕೋನಟ್ನ ಯೂಸ್ ಮಾಡಿದ್ರೆ. ಓಕೆ, ಈಗ ಅದನ್ನು ಪೌಡ್ರ್ ಮಾಡಿತ್ತಲ್ಲ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ನಂತರ ಈಗ ನಾನು ಎಳ್ಳು ಮತ್ತು ಗಸಗಸೆ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದನ್ನು ಅದೇ ಜಾರಿಗೆ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ನಾನು ಪೌಡ್ರ್ ಮಾಡ್ಕೊಂಡಲ್ಲ ಅದೇ ಜಾರಿಗೆ ಹಾಕಿದ್ದೀನಿ. ನಂತರ 1/4 ಕಪ್ಪಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಒಟ್ಟಿಗೆ ಪೌಡ್ರ್ ಮಾಡಬೇಕು, ಫೈನ್ ಪೌಡ್ರ್ ಮಾಡಿ ಇಡಬೇಕು. ನೋಡಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಫೈನ್ ಪೌಡ್ರ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕೋಬೇಕು. ನೀರು ಹಾಕಿ 1 ಕಪ್ ನೀರು, 2 ಕಪ್ ಬೆಲ್ಲ, 1 ಕಪ್ ನೀರು, ಮತ್ತು 2 ಕಪ್ ಕೋಕೋನಟ್ ಡ್ರೈ ಕೋಕೋನಟ್ನ ತುರಿದು ತೊಗೋಬೇಕು. ಇದು ಕರೆಕ್ಟ್ ಮೆಷರ್. ಈಗ ನೋಡಿ
ಬೆಲ್ಲನ ಮೆಲ್ಟ್ ಮಾಡಿದ್ರೆ ಸಾಕಾಗುತ್ತೆ. ಬೆಲ್ಲ ಪಾಕ ಮಾಡಬೇಕಾಗಿಲ್ಲ, ಜಸ್ಟ್ ಬೆಲ್ಲನ ಮೆಲ್ಟ್ ಮಾಡಬೇಕು. ಮೆಲ್ಟ್ ಆದಮೇಲೆ ಅದನ್ನು ಸೋಸಿ ತೊಗೋಬೇಕು. ಓಕೆ, ಚೆನ್ನಾಗಿ ಅದರಲ್ಲಿ ಕಸ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಅದನ್ನು ಸೋಸಿ ತೊಗೋಬೇಕು. ಈಗ ಸೋಸಿ ತೊಗೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕುದಿ ಬರುತ್ತಲ್ಲ, ಆವಾಗ ಡ್ರೈ ಕೋಕೋನಟ್ ನಾವೇನೋ ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕೋಬೇಕು. ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ನಂತರ ಅದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕೋಬೇಕು. ನೋಡಿ, ತುಪ್ಪ ಹಾಕಿದ್ದೇನೆ. ಸಾರಿ, ಇಲ್ಲಿ ಕೋಕೋನಟ್ ಹಾಕೋವಂಥ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ಸಾರಿ ಆಯಿತಾ. ಈಗ ನೋಡಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಅದು ಕುದೀತಾ ಇದೆ. ಜೊತೆಗೆ ತುಪ್ಪ ಕೂಡ ಹಾಕಿದ್ದೀನಿ. ಈಗ ನೋಡಿ, ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ನಾವಲ್ಲಿ ಕಡಲೆ ಎಲ್ಲ ಪುಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕೋಬೇಕು. ನೋಡಿ, ಕಡಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇಲ್ಲಿ ಗ್ಯಾಸ್ ಫ್ಲೇಮ್ ಮಾತ್ರ ಲೋಲ್ಲಿ ಇಟ್ಟಿರಬೇಕು, ತುಂಬ ಹೈ ಮಾಡಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು, ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾ ಇರಬೇಕು, ಬಿಡಬಾರ್ದು. ಯಾಕಂದರೆ ಇಲ್ಲಾಂದರೆ ತಳ ಹತ್ತುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮ್ನ ಮೀಡಿಯಮಿಗೆ ಇಟ್ಟಿದ್ದೀನಿ. ಈಗ ಮೀಡಿಯಮಲ್ಲಿಟ್ಟು ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ಕೊತಾನೇ ಇರಬೇಕು. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ಕೊತಾ ಈ ಲೆವೆಲಿಗೆ ಬರಬೇಕು. ನೋಡಿ, ಸ್ವಲ್ಪ ಡ್ರೈ ಆಗಿದೆ ಅಲ್ಲ, ನೋಡಿ ಫುಲ್ ಸಪ್ರೇಟ್ ಆಗ್ತಿದೆ ನೋಡಿ ಪ್ಯಾನಿಂದ. ಈ ಸ್ಟೇಜಿಗೆ ಬಂದಾಗ ಮತ್ತು ಸ್ವಲ್ಪ ನೀರು ನೀರು ಥರ ಬರ್ತಾಯಿದೆಯಲ್ಲ, ಈ ಸ್ಟೇಜಿಗೆ ಬಂದಾಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ನೋಡಿ, ತವಾದಿಂದ ನಾವೇನೋ ಸ್ಟಫಿಂಗ್ ಮಾಡ್ತಿದ್ದೀವಲ್ಲ ಅದು ಸಪ್ರೇಟ್ ಆಗ್ತಿದೆ. ಈ ಸ್ಟೇಜಲ್ಲಿ ಇದನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಬೇರೆ ಪ್ಲೇಟಲ್ಲಿ ಇಟ್ಟಿದ್ದೆ. ನೋಡಿ, ತಣ್ಣಗಾಗಿದೆ. ನೋಡಿ, ಈ ಥರ ಟೆಕ್ಸ್ಚರ್ಗೆ ಬರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಾಲ್ ಮಾಡೋಕ್ಕೆ ಆಗ್ತಾಯಿದೆ ಅಂತ. ಈ ಥರ ಒಂದು ಉಂಡೆ ಮಾಡೋಕ್ಕೆ ಆಗಬೇಕು. ಎಷ್ಟು ಸ್ಮೂತಾಗಿದೆ ನೋಡಿ, ಇಷ್ಟು ಸ್ಮೂತಾಗಿ ಆಗಬೇಕು. ಈ ಹೂರಣ ಏನಿದೆಯಲ್ಲ ತುಂಬಾ ಟೇಸ್ಟಿಯಾಗುತ್ತೆ ತಿನ್ನೋಕ್ಕಂತೂ. ಈಗ ಇದನ್ನು ಸೈಡಲ್ಲಿ ಇಡ್ತೇನೆ. ಉಂಡೆ ಮಾಡಿ ಇಟ್ಕೋಬೇಕು, ಈಸಿ ಆಗುತ್ತಲ್ಲ. ಅವಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಮಾಡೋಕ್ಕೆ ಅಂತ. ಇದನ್ನು ಉಂಡೆ ಮಾಡಿ ಸೈಡಲ್ಲಿ ಇಡ್ತೇನೆ. ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು. ನಮಗೆ ದೊಡ್ಡ ಸೈಜಲ್ಲಿ ಬೇಕಾ ಹೋಳಿಗೆ, ಸಣ್ಣ ಸೈಜಲ್ಲಿ ಬೇಕಾ, ಯಾವ ಸೈಜಲ್ಲಿ ಬೇಕೋ ಆ ಥರ ಮಾಡಿ ಇಟ್ಕೋಬೋದು. ನೋಡಿ, ಉಂಡೆ ಮಾಡಾಯಿತು. ಈಗ ರವೆ ಕೂಡ ನೆಂದಿದೆ ಚೆನ್ನಾಗಿ. ಹಿಟ್ಟು ನೋಡಿ ತುಂಬ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ನಾದಿಸ್ಕೋಬೇಕು. ನೋಡಿ, ಹಿಟ್ಟು ಕೂಡ ರೆಡಿ ಆಯಿತು, ಹೂರಣ ಕೂಡ ರೆಡಿ ಆಯಿತು. ಈಗ ಹೋಳಿಗೆ ತಟ್ಕೊಳ್ಳೋಣ. ಇದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಯಾಕಂದರೆ ಹೋಳಿಗೆ ನಾವು ತಟ್ಟಿದಾಗ ಅದು ಅಂಟ್ಕೋಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಎಣ್ಣೆ ಹಚ್ಚಿಟ್ಟಿದ್ದೇನೆ. ಈಗ ಒಂದು ಪೋರ್ಷನ್ನ ಹಿಟ್ಟನ್ನು ತೊಗೋಬೇಕು. ನೋಡಿ, ಈ ಥರ ಇಷ್ಟು ತೊಗೊಂಡಿದ್ದೀನಿ. ಈಗ ಹೂರಣ ಯಾವ ಸೈಜಲ್ಲಿ ನಾನು ಉಂಡೆ ಮಾಡಿದ್ದೀನೋ ಅದೇ ಸೈಜಲ್ಲೇ ಹಿಟ್ಟನ್ನು ತೊಗೋಬೇಕು. ನಂತರ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಡಿಪ್ ಮಾಡ್ಕೋಬೇಕು. ಎಣ್ಣೆಗೆ ಅದ್ದಿ ಅದನ್ನು ಈ ಥರ ತಟ್ಕೋಬೇಕು. ನೋಡಿ, ಆವಾಗ ಕೈಗೆ ಅಂಟ್ಕೊಳ್ಳಲ್ಲ. ಈ ಥರ ಸ್ವಲ್ಪ ಈ ಥರ ತಟ್ಟಿ ಅದಕ್ಕೆ ಮಿಡ್ಲಲ್ಲಿ ಹೂರಣನ ಇಟ್ಕೋಬೇಕು. ನೋಡಿ, ಈ ಥರ ಮಿಡ್ಲಲ್ಲಿ ಹೂರಣ ಇಟ್ಟು ಸೈಡಿಂದೆಲ್ಲ ಈ ಥರ ಕವರ್ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ಒಂದು ಚೆನ್ನಾಗಿ ಒಂದು ರೋಲ್ ಮಾಡಿ ಈಗ ಕೈಯಲ್ಲೇ ತಟ್ಕೋಬೋದು. ಕೈಯಲ್ಲಿ ಸ್ವಲ್ಪ ಎಣ್ಣೆನ ಹತ್ತಿ ಮತ್ತು ಈ ಥರ ನೋಡಿ ಈ ಥರ ತಟ್ಕೋಬೇಕು. ನಾವು ರೊಟ್ಟಿ ಎಲ್ಲ ತಟ್ಕೋತೀವಲ್ಲ, ಸ್ವಲ್ಪ ಸ್ಮೂತಾಗಿ ತಟ್ಕೋಬೇಕು. ಹೀಗೆ ಇದು ಫುಲ್ಲು ಸ್ಪ್ರೆಡ್ಡಾಗಿ ಫುಲ್ಲು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ತುಂಬ ಈಸಿ ನೋಡಿ ಮಾಡೋಕ್ಕೆ, ಎಷ್ಟು ಈಸಿ ಆಗುತ್ತೆ. ಜಾಸ್ತಿ ಏನು ಕಷ್ಟ ಇಲ್ಲ. ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದೇ ಥರ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಮಾಡಿದ್ದೀನಲ್ಲ, ಎಲ್ಲನೂ ಇದೇ ಥರ ಮಾಡ್ಕೋಬೇಕು. ಈಗ ಇದನ್ನು ನಾವು ಕಾಯಿಸ್ಕೋಬೇಕು. ಹೇಗೆ ಅಂದರೆ, ಒಂದು ತವ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ. ನೋಡಿ, ತವ ಬಿಸಿಯಾಗಿದೆ. ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕುತ್ತಾ ಇದ್ದೇನೆ. ತುಪ್ಪದಲ್ಲಿ ನಾವು ಹೋಳಿಗೆನ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ನಾನು ತವದ ಮೇಲೆ ಈಗ ಬಟರ್ ಪೇಪರ್ ಸಮೇತ ಹೋಳಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಬಟರ್ ಪೇಪರ್ನ ತೆಗಿಬೇಕು. ನೋಡಿ, ಎಷ್ಟು ಈಸಿಯಾಗಿ ತೆಗಿಬೋದು ಅಂತ. ನೋಡಿ, ಈಗ ಇದ್ರ ಮೇಲೆ ಮತ್ತೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕುತ್ತೇನೆ. ನೋಡಿ, ಈ ಹೋಳಿಗೆ ನೋಡಿ ಬಬಲ್ಸ್ ಬರುತ್ತಲ್ಲ, ಅಷ್ಟು ಹೊತ್ತು ನಾವು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಇಲ್ಲಿ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಬ್ರೇಕ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ.
ನೋಡಿ ಬಬಲ್ಸ್ ಬರ್ತಾ ಇದೆ, ನೋಡಿ ದಪ್ಪ ಆಗ್ತಾ ಇದೆ. ಈ ಥರ ಆದಾಗ ನಾವೇನು ಮಾಡಬೇಕು ಅಂದರೆ ಫ್ಲಿಪ್ ಮಾಡ್ಕೋಬೇಕು. ಅಷ್ಟೊತ್ತು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ನೋಡಿ ಫ್ಲಫಿಯಾಗಿ ಬರ್ತಾ ಇದೆ, ನೋಡಿ ಈ ಥರ ಆಗಬೇಕು. ಆವಾಗ ಚೆನ್ನಾಗಾಗುತ್ತೆ ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಆಗ್ತಾ ಇದೆ ಅಂತ. ಈಗ ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ನಾವು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನಂತರ ಅದನ್ನು ತೆಗೆಯೋಣಂತೆ. ಈಗ ನೋಡಿ ಚೆನ್ನಾಗಿ ಕಾಯಿಲಿ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಯಾರು ಬೇಕಾದರೂ ಮಾಡಬಾರ್ದು. ಈಗ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರು ಕೂಡ ಇದನ್ನು ಮಾಡಿ ಸರ್ವ್ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಥರ ನಾವು ಮೆಥಡ್ ತೋರಿಸಿರೋಂಥದ್ದನ್ನು ಫಾಲೋ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮತ್ತು ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೇಗಾಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಹೊಸದಾಗಿ ವಿಡಿಯೋ ಹಾಕ್ತಾ ಇರೋದ್ರಿಂದ, ಹೊಸ ಚಾನಲ್ ಆಗಿರೋದ್ರಿಂದ ನಮಗೆ ಸಪೋರ್ಟ್ ಅಗತ್ಯ ಇರುತ್ತೆ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ಹೋಳಿಗೆ ಅಂತ.